ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ದಯವಿಟ್ಟು ಯಾರು ಅನ್ಯತಾ ಭಾವಿಸಬಾರ್ದು, ತಪ್ಪು ತಿಳ್ಕೋಬಾರ್ದು. ನಾನು 33 ಇಯರ್ಸ್ ಇಂದ ನೋಡಿದವರೆಗೂ ಇಂಡಸ್ಟ್ರಿನ ನೋಡಿದ್ರೆ ಪ್ರಿಂಟ್ ಮೀಡಿಯಾ ಯಾವಾಗ ಹಂಗೆ ಇದೆ. ಯಾರು ಬರೀತಾರೋ ಆ ಮೀಡಿಯಾ ಇವತ್ತು ಅವತ್ತು ಹಂಗೆ ಇದೆ. ಅವತ್ತು ಪಾಲಿಟಿಕ್ಸ್ ಇತ್ತು, ಸ್ಪೋರ್ಟ್ಸ್ ಇತ್ತು, ಸಿನಿಮಾ ಇತ್ತು, ಅವತ್ತು ಹಂಗೆ ಇತ್ತು, ಇವತ್ತು ಹಂಗೆ ಇದೆ. ಆದ್ರೆ ಸ್ಯಾಟಲೈಟ್ ಮೀಡಿಯಾ ಮಾತ್ರ ಸ್ವಲ್ಪ ಯಾಕೋ ಚೂರು ಬರೀ ಪಾಲಿಟಿಕ್ಸ್ಗೆ ಹೋಗ್ತಾ ಇದೆ. ಹೋಗೋದು ತಪ್ಪಲ್ಲ, ಸ್ವಲ್ಪ ನಮ್ಮ ಕಡೆ ನೋಡಿ ಸ್ವಾಮಿ. ಸ್ವಲ್ಪ ಫ್ರೀ ಇದ್ದಾಗ ಆರಾಮಾಗಿ ನೀಟಾಗಿ ಬಂದು ಬೈಟ್ಸ್ ಕೇಳ್ತೀರಾ, ಇದು ಕೇಳ್ತೀರಾ. ಅಂಡ್ ದಿಸ್ ಸೈಡ್ ಯು ಆರ್ ನಾಟ್ ಕೇರಿಂಗ್ ಅಟ್ ಆಲ್. ಐ ಡೋಂಟ್ ನೋ ವೈ. ಅದಕ್ಕೋಸ್ಕರ ಸ್ವಲ್ಪ ಗಮನ ಕೊಡಬೇಕು. ಒಳ್ಳೆ ಸಿನಿಮಾಗೆ ಬರೋದು ಅಪರೂಪ. ಬಂದಾಗ ಅದಕ್ಕೆ ಸಪೋರ್ಟ್ ಮಾಡ್ಬೇಕಾದ್ರೆ ಎಲ್ಲ ಜವಾಬ್ದಾರಿ ಆಗುತ್ತೆ. ಇದಿಲ್ಲ ಅಂತ ತಪ್ಪಿದ್ರೆ ಅವಾಗ ಹೇಳ್ಬಿಟ್ಟಿದ್ರೆ, ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಯಾಕಂದ್ರೆ ಸಮ್ಟೈಮ್ ಇದನ್ನು ಹಾಕಲ್ಲ ಟಿವಿಲಿ. ಐ ನೋ ದಟ್ ದೇ ಮೈಟ್ ಎಡಿಟ್. ಅಟ್ಲೀಸ್ಟ್ ಪ್ರಿಂಟ್ ಮೀಡಿಯಾದವ್ರು ಇದ್ದೀರಾ, ಅದು ಅಟ್ಲೀಸ್ಟ್ ಇದ್ರಲ್ಲಿ ನೀವು ಬರೀತೀರಾ ಅಂತ ನಂಬಿದ್ದೀನಿ ನಾನು. ಇನ್ನು ಶಿವರಾಜ್ ಕುಮಾರ್ 33 ವರ್ಷ ಆದ್ರೂ ಹಿಂಗೆ ಮಾತಾಡ್ಬೇಕಾ ಅಂತ ಕೇಳ್ಬೋದು ನೀವು. 33 ವರ್ಷ, ನನಗೆ 50 ವರ್ಷ ಆದ್ರೂ ಸಿನಿಮಾ ಅಂತ ಬಂದಾಗ ನಾನು ಪ್ರಾಣ ಕೊಡ್ತೀನಿ. ಅದಕ್ಕೆ ನಾನು ನನ್ನ ಮಾತಾಡೋದು ಅಧಿಕಾರ ಇದೆ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ಸ್ವಲ್ಪ ಟೈಮ್ ಕೊಡಿ. ಬೇಡ ಅಂತ ಪೊಲಿಟಿಕ್ಸ್ ಹಾಕ್ಬಾರ್ದು ಅಂತಲ್ಲ, ಹಾಕಿ ಬರೀ 24 hours 24/7 ಬರೀ ಪೊಲಿಟಿಕ್ಸ್ ಆಗ್ತಿದ್ರೆ ಹೆಂಗೆ? ಒಂದು ಫ್ರೀ ಟೈಮ್ಲಿ ಒಂದು ಫಿಲ್ಮ್ ಕೊಡಿ, ಒಂದು ಗ್ಯಾಪ್ ಕೊಡಿ ಜನಗಳಿಗೆ. ಒಂದು ½ an hour ನೋಡ್ಲಿ ಪ್ರೋಗ್ರಾಮ್ಸ್ಗಳನ್ನ. ಎಷ್ಟೋ ಕನ್ನಡ ಸಿನಿಮಾ ರಿಲೀಸ್ ಆಗ್ತಿದೆ. ಅಟ್ಲೀಸ್ಟ್ ನಮ್ಗೆ ನಮ್ಮ ತಾಳ ಶಕ್ತಿ ಇದೆ, ಅವ್ರು ಆಗ್ತಾರೆ. ಬಟ್ ಬೇರೆಯವ್ರ ಸಿನಿಮಾ ಆಗೋದೇ ಇಲ್ವಲ್ಲ ಪಾಪ. ಎಲ್ಲ ಕನ್ನಡ ಸಿನಿಮಾ ಎಲ್ಲ ದುಡ್ಡು ಹಾಕಿರ್ತಾರೆ, ಎಲ್ಲದೂ ಬದುಕಿದೆ ಅಲ್ವಾ? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೋಬೇಡಿ. ನನ್ನೊಂದು ಅನಿಸಿಕೆ ನಾನು ಹೇಳಿದ್ದೀನಿ. ಐ ಥಿಂಕ್ ಎವ್ರಿಬಡಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್. ಅಂಡ್ ಕೆಲವರಿಗೆ ಇದಿರ್ಬೋದು, ಏನು ಜಬರ್ದಸ್ತ್ ಇರ್ಬೋದು, ಏನು ಅವ್ರೇನು ಇರ್ಬೋದು. ಆಯ್ತು ಸ್ವಾಮಿ, ನೀವೇ ಜಾಸ್ತಿ ದೊಡ್ಡವರೇ ಬಿಡಿ. ಬಟ್ ಯಾವತ್ತೂ ಒಂದೇ ತರ ಇರಲ್ಲ ಕಾಲ. ಸ್ವಲ್ಪ ಎಡೋದ್ರೆ ಬೇರೆ ತರನೂ ಆಗುತ್ತೆ. ಯು ಮೈಟ್ ಥಿಂಕ್ ವಾರ್ನಿಂಗ್ ಆರ್ ವಾಟ್ ಎವರ್ ಇಟ್ ಇಸ್, ಐ ಡೋಂಟ್ ಬಾದರ್. ಯಾಕಂದ್ರೆ ನಾವು ಮಾಡೋ ದುಡ್ಗೋಸ್ಕರ, ನೀವು ಮಾಡೋ ದುಡ್ಗೋಸ್ಕರ, ಎಲ್ಲರೂ ಮಾಡೋ ದುಡ್ಗೋಸ್ಕರ. ಅದು ನೆನಪಿರ್ಲಿ. ಅಫ್ಕೋರ್ಸ್ ಎಲ್ಲಾರು ಹೇಳ್ತಾರೆ ನಾವು ಸೊಸೈಟಿನ ಇಂಪ್ರೂವ್ ಮಾಡಕ್ ಹೋಗ್ತೀವಿ ಅಂತ. ಇಲ್ಲ, ಸೊಸೈಟಿ ಎಲ್ಲಾರು ಇಂಪ್ರೂವ್ ಆಗ ಜೊತೆಲಿ ಎಂಟರ್ಟೈನ್ಮೆಂಟ್ ಬೇಕು. ಯಾಕಂದ್ರೆ ಇವತ್ತು ಒಂದ್ ನಿಮಿಷ ಜನ ಬೇಜಾರಾದ್ರೂ ಬಂದು ಸಿನಿಮಾ ನೋಡಿ ಕಾಲ ಕಳೀತಾರೆ, ಎಲ್ಲೋ ಅವ್ರ ಭಾವನೆಗಳನ್ನ ಹಂಚ್ಕೋತಾರೆ. ಇವತ್ತು ಆ ಸಾಂಗ್ ರೆಕ್ಕೆಯ ಕುದುರೆ ಇರ್ಬೋದು, ಎಷ್ಟೋ ಜನ ತಂದೆ ಮಗಳು ಸೇರಿ ರೆಕ್ಕೆಯ ಕುದುರೆ ಏರಿ ಅಂತ ಅವರು ಟಿಕ್ ಟಾಕ್ ಮಾಡೋದು ನೋಡಿದ್ದೀನಿ ನಾನು. ದಟ್ ಫೀಲಿಂಗ್ಸ್ ಕೊಡಿ ಅಂತ ಹೇಳ್ತಿರೋದು ಅಷ್ಟೇ. ಯಾಕಂದ್ರೆ ಒಳ್ಳೆ ಸಿನಿಮಾ ನಮ್ದೇ ಅಂತಲ್ಲ, ಎನಿ ಸಿನಿಮಾ ಇನ್ ದಟ್ ವೇ. ಸ್ವಲ್ಪ ಅದಕ್ಕೊಂದು ಅವಕಾಶ ಕೊಡಿ, ಒಂದು ಸ್ವಲ್ಪ ಟೈಮ್ ಚೂರ್ ಮಾಡಿ. ಫಸ್ಟ್ ಎಲ್ಲಾ ಚಾನಲ್ ಬರ್ತಾ ಇತ್ತು ಒಂದೊಂದು ಸಿನಿಮಾ ಪ್ರೋಗ್ರಾಮ್ ಅಂತ ಬರ್ತಾ, ಅದ್ರಲ್ಲಿ ಕಾಣಿಸ್ತಾನೆ ಇಲ್ಲ. ವೈ ಇಸ್ ದಿಸ್ ಸಡನ್ ಚೇಂಜ್? ನಾ ಹೇಳಿದ್ರೆ ತಪ್ಪಿದ್ಯಾ ಪ್ಲೀಸ್, ಯಾರು ಇದ್ರೆ ಹೇಳ್ಬೋದು ಪ್ಲೀಸ್, ಎನಿಬಡಿ ದಿಸ್ ದಯವಿಟ್ಟು. ಯಾಕಂದ್ರೆ ನಾನು ತಪ್ಪಿದ್ರೆ ನಾನು ತಿದ್ಕೋಬಹುದು ಇವಾಗಲೇ. ಹೇಳಿ ನೀವು ಇದೆಲ್ಲ ಹೇಳಿ. ನಾನು ಎಷ್ಟು ವರ್ಷ ಮಾಡ್ತಾ ಇದ್ರೆ ವಾಟ್ ಐ ಸೆಡ್ ವಾಸ್ ರೈಟ್ ಆರ್ ರಾಂಗ್? ಇಲ್ಲ ಶಿವಣ್ಣ, ನೀವು ಯಾವತ್ತು ವಾಯ್ಸ್ ತೆತ್ತಿದ್ರು ಅಥವಾ ಯಾವ್ದಾದ್ರು ಸ್ವಲ್ಪ ಸ್ಟ್ರಾಂಗ್ ಆಗಿ ಹೇಳಿದಾಗ ಅದಕ್ಕೊಂದು ಭಯಂಕರ, ಅದಕ್ಕಿಂತ ಸ್ಟ್ರಾಂಗ್ ಆದ ರೀಸನ್ ಇದ್ದಾಗಲೇ ನೀವು ಮಾತಾಡಿರ್ತೀರಾ. ಯಾಕಂದ್ರೆ ಇದೊಂದು ಒಳ್ಳೆ ಸಿನಿಮಾ ಬಂದಾಗ ನಾವು ಸುಮ್ಮನೆ ಸಮಾಜದ ಬಗ್ಗೆ ಮಾತಾಡೋದಲ್ಲ, ಅದನ್ನ ನಿರೂಪಿಸಬೇಕು ಅಂದಾಗ ಎಲ್ಲರೂ ಸಪೋರ್ಟ್ ಮಾಡ್ಲೇಬೇಕು ಅನ್ನೋದು ಅಷ್ಟೇ ಹೇಳಿದ್ದು, ಇನ್ನೇನಿಲ್ಲ. ಯಾಕಂದ್ರೆ ತಪ್ಪಿದ್ರೆ ಓಕೆ, ಇಲ್ಲ ಅಟ್ಲೀಸ್ಟ್ ನಾನು ಏನು ಫುಲ್ 24 hours ನಾ ಟಿವಿ ಆಗ ಎಷ್ಟು ಗಂಟೆ ನೋಡ್ಬೋದು? 9 to 10, ಸೇ ಅಬೌಟ್ 12-13 hours. 13 hours ಒಂದು 1 hour ನಮ್ಮ 1.5 hour ನಮ್ಮ ಫಿಲ್ಮ್ಸ್ ಕೊಡೋಕ್ಕಾಗಲ್ವಾ? ಅದು ನಾನು ಕೇಳ್ತಾ ಇರೋದು. ಮುಂಚೆ ಎಲ್ಲ ಅದು ಇವಾಗ ಹೇಳ್ತಾರೆ 5 years ಒಂದ್ಸತಿ ಬರುತ್ತೆ ಸರ್, ನಾವು ಇದೇ ಮಾಡ್ಬೇಕು. ಆಯ್ತು, 5 years ಒಂದ್ಸತಿ ಬರುತ್ತೆ. ಬಟ್ ಸಿನಿಮಾ 5 years ಅಲ್ಲಮ್ಮ, ಲೈಫ್ ಲಾಂಗ್ ಬರ್ತಾನೆ ಇರ್ತಲ್ಲಮ್ಮ. ವ್ಯೂವಿಂಗ್ ಬೇಕಾದ್ರೆ ನಮ್ಮ ಸಿನಿಮಾ ಬೇಕೇ ಬೇಕಲ್ಲಮ್ಮ. ಬಟ್ ಪ್ರಿಂಟ್ ಮೀಡಿಯಾ ಎಲ್ಲ ನೋಡಿದಿಲ್ಲಮ್ಮ 100%. ಅದಕ್ಕಂತಾನೆ ಒಂದು ಬ್ಯಾಲ್ಕನಿ ಅಂತ ಒಂದು ಇದು ಮಾಡ್ತಾರೆ ಪ್ರಜಾವಾಣಿಲಿ. ಎವ್ರಿ ಫ್ರೈಡೆ ದೇರ್ ಇಸ್ ದಿಸ್ ಒನ್. Every paper has got that. Every paper carries. Why television media is not doing that? ನಾವೆಲ್ಲೋ ಇರ್ತೀವಿ, ಶೂಟಿಂಗ್ ಇರ್ತೀವಿ, ಬಂದು ಸರ್ ಒಂದು ಬೈಟ್ ಕೊಟ್ಬಿಡಿ ಸರ್, ಇವ್ರಿಗೆ ಆಯ್ತಂತೆ ಕೊಡಿ ಸರ್, ಬೈಟ್ ಕೊಡಿ. ನಾವು ಪೇಷನ್ಸ್ ಇಂದ 1 ನಿಮಿಷ ಇರಿ ಸರ್ ಅಂತ ಬಂದು ಬೈಟ್ ಕೊಡ್ತೀವಿ. ಯಾಕೆ ಕೊಡ್ತೀವಿ? ನಮ್ಮವರು ನಮ್ತನ ಅನ್ನೋದು. ನೀವು ನಮ್ಮವ್ರು ನಮ್ತನ ಬಿಟ್ಬಿಟ್ಟು ನೀವು ಹಿಂಗೆ ಮಾಡ್ತಾ ಇದ್ರೆ ಹಿಂಗೆ ಅಂತ ಅದನ್ನ ಒಂದು ಪ್ರಶ್ನೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅಫ್ಕೋರ್ಸ್ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಆದ್ರೂ ಕೆಲವು ಟಿವಿಲಿ ನಮ್ದು ಪ್ರಮೋಷನ್ ಚೆನ್ನಾಗಿ ಮಾಡಿದಿಲ್ಲ, ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ರೆ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಜನರಲ್ ಆಗಿ ಅನ್ಸ್ಬೇಕು, ಹೇಳ್ಬೇಕು ಅಂತ ಅನಿಸ್ತು, ಹೇಳಿದೆ. ತಪ್ಪಿದ್ರೆ ದಯವಿಟ್ಟು ಡೋಂಟ್ ಫೀಲ್ ಬ್ಯಾಡ್, ಕ್ಷಮಿಸಿ. ಅಂಡ್ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್ ಕವಚ.